Hi friends, good evening to all. Welcome to one more mini log. Thursday ಈವ್ನಿಂಗು ಆಫೀಸಿಂದ ಮನೆಗೆ ಬಂದ ತಕ್ಷಣ ಟೀಪಾಯ್ ಮೇಲೆ ಕೌಂಟ್ಲೆಸ್ ಸ್ನ್ಯಾಕ್ಸ್ ಪ್ಯಾಕೆಟ್ಸ್. ವಾವ್, ಏನಕ್ಕೆ ಇಷ್ಟೊಂದು ಬಂತು, ಹೇಗೆ ಬಂತು ಅಂತ ಮಕ್ಕಳನ್ನ ವಿಚಾರಿಸಿದ್ರೆ ಚಿಕ್ಕಪ್ಪ ಅವ್ರು ಬಂದಿದ್ದರು. ಸೊ ಅವ್ರು ಕ್ಯಾರಿ ಮಾಡಿ ತೊಗೊಂಬಂದು ಕೊಟ್ಟು ಹೋದರು ಅಂತ. ಮತ್ತು ಎಲ್ಲೋದ್ರು ಅಂದರೆ ಅತ್ತೆ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋದ್ರು ಅಂತ ಹೇಳಿದ್ರು. ಸರಿ, ಏನೇನು ತಂದಿದ್ದಾರಾ ಅಂತ ಒಂದು ಸಲ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಈವನ್ ಎಷ್ಟು ಸ್ನ್ಯಾಕ್ಸ್ ಹೊರಗಡೆ ಬರ್ತಿದೆ ಅಂತ ಆದರೆ ಅಬ್ಸರ್ವ್ ಮಾಡಿ. ಸೊ ಏನಕ್ಕೆ ಇಷ್ಟೆಲ್ಲ ಈ ಸ್ನ್ಯಾಕ್ಸ್ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಂಗೆ ತುಂಬ ಸ್ನ್ಯಾಕ್ಸ್ ಎಲ್ಲ ನೋಡಿ ಹೊಟ್ಟೆ ಉರಿತೈತೆ. ಏನಕ್ಕೆ ಹೊಟ್ಟೆ ಉರಿತಿದೆ ಅಂದರೆ ತಂದಿರೋದೇ ರಿಪೀಟೆಡ್ಲಿ ತಂದವ್ರೆ. ಅದೊಂದು, ಇದನ್ನ ಹೆಂಗೋ ಕ್ಯಾರಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಥಾಟ್ ಬಂದು ಹಂಗೆ ಸೈಡಿಗೆ ಇಡೋಷ್ಟರಲ್ಲಿ ಸೊ ಬಾಳೆಹಣ್ಣು, ಹೂವು, ಸ್ನ್ಯಾಕ್ಸು ಸಿಕ್ಕಾಪಟ್ಟೆ ತಂದವ್ರೆ. ಓಕೆ, ತಂದಿದ್ದಾರೆ. ತರೋಕ್ಕೂ ಮುಂಚೆ ಒಂದು ಮಾತು ಹೇಳಬೇಕು ತಾನೇ ಯಾರಾದರೂ, ನಾವು ಮನೆಗೆ ಬರ್ತಿದ್ದೀವಿ ತರ್ತಿದ್ದೀವಿ ಅಂತ. ಅನ್ಯಾಯವಾಗಿ ನಾನೊಂದು 180-200 ರೂಪಾಯಿ ಮತ್ತೆ ನಾನೂ ಸ್ನ್ಯಾಕ್ಸ್ ತೊಗೊಂಬಂದು ಅದಕ್ಕೂ ದುಡ್ಡು ಖರ್ಚು ವೇಸ್ಟ್ ತಾನೇ ಫ್ರೆಂಡ್ಸ್, ನೀವೇ ಹೇಳಿ. ಬರೋ ನೆಂಟರು ಹೇಳಿಬಿಟ್ಟು ಇಂಟು ಕೊಟ್ಟು ಬಂದರೆ ಇನ್ನೂ ಕಂಫರ್ಟ್ ಇರುತ್ತಲ್ವ. ಸೊ ನಾನು ಹೇಳೋದೇನು ಅಂದರೆ ಅವ್ರು ಅವ್ರು ಬರೋದು ತಂದಿರೋದು ಏನೂ ಗೊತ್ತಿಲ್ಲ. ವೀಕೆಂಡು ಇನ್ನು ಫ್ರೈಡೇ ಸ್ನ್ಯಾಕ್ಸ್ ಬಾಕ್ಸಿಗೂ ಏನೂ ಇರಲಿಲ್ಲ. ಅದಕ್ಕೆ ಹಾಕ್ಕೊಂಡೋಗ್ಲಿ ಅಂತ ಸಾಟರ್ಡೆ ಸಂಡೇ ಮನೇಲಿರ್ತಾರೆ, ಸ್ನ್ಯಾಕ್ಸ್ ತಿನ್ನಲಿ ಅಂತ ನಾನೂ ಒಂದು 200 ರೂಪಾಯಿ ಖರ್ಚು ಮಾಡಿ ಸಿಕ್ಕಾಪಟ್ಟೆ ಚಿಪ್ಸ್ ಎಲ್ಲ ಕ್ಯಾರಿ ಮಾಡಿದೆ. ಈವನ್ ಚಾಕ್ಲೇಟ್ ಈ ನಡುವೆ ಕಂಟ್ರೋಲ್ ಮಾಡಿರೋದಕ್ಕೆ ಚಾಕ್ಲೇಟ್ ಏನೂ ತಂದಿಲ್ಲ. ಸೊ ಕಾಂಪ್ಲಿಮೆಂಟ್ರಿಯಾಗಿ ಒಂದೇ ಒಂದು ಅವನು ಚಿಕ್ಕಿ ಕೊಟ್ಟ, ಮಿಲ್ಕಿ ಇದ್ಲು ಜೊತೆಯಲ್ಲಿ, ಅದಕ್ಕೋಸ್ಕರ. ಸೊ ದಟ್ ಅದಕ್ಕೆ ಅದು ಚಿಕ್ಕಿ ಒಂದೇ ಇದೆ. ಏನು ಮಾಡೋಕ್ಕಾಗಲ್ಲ, ತಂದಿರೋ ಸ್ನ್ಯಾಕ್ಸ್ ತಂದೇ ಬಿಟ್ಟಿದ್ದೀನಿ. ವಾಪಸ್ಸಂತೂ ಕಳ್ಸೋಕ್ಕಾಗಲ್ಲ, ವಾಪಸ್ ಕೊಡೋಕ್ಕಾಗಲ್ಲ. ಸೊ 2 ಬಾಳೆಹಣ್ಣು ಕವರಲ್ಲಿ ಇದು ಕನಕಾಂಬರದ ಹೂವು ಇತ್ತು, ಅದನ್ನು ಒಂದು ಕವರ್ಗೆ ಹಾಕಿ ದಾರಿ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡಿ ಫ್ರಿಜ್ಜಲ್ಲಿ ತುರುಕಿ ಸ್ನ್ಯಾಕ್ಸ್ ಎಲ್ಲ ಎತ್ತಿಟ್ಟು ಮಲ್ಗೋಣ ಅಂತ ಹೋದೆ. ಮಲ್ಗಕ್ಕೆ ಹೋದಾಗ ಟೈಮ್ ಎಷ್ಟು ಅಂದರೆ ನೋಡಿ, ನೀವೇ ನೋಡಿಬಿಟ್ಟು ಕಾಮೆಂಟ್ ಮಾಡಿ ಟೈಮ್ ಎಷ್ಟಿದೆ ಈಗ ಅಂತ. ಮಕ್ಕಳಾದರೆ ನೆಮ್ಮದಿಯಾಗಿ ಮಲಗಿದ್ದಾರೆ ಈ ಟೈಮಿಗೆ ಆಲ್ರೆಡಿ. ನಾನೆಲ್ಲ ಮುಗಿಸ್ಕೊಂಡು ಸೊ ಅದು ಇವತ್ತಿನ ನಮ್ಮ ವ್ಲಾಗ್ ಹೇಗಿತ್ತು ಅನಿಸುತ್ತೆ.